ಇಳಿಸಬಾರದು. ಅದು ಯಾತಕ್ಕೆ ಇಳಿಸಬಾರದು? ಪರಾಕ್ರಮಶಾಲಿ ಎಂಬ ರತ್ನವು ಧಾವಕುಲದಲ್ಲಿ ಹುಟ್ಟಿದರೇನು? ತನ್ನ ದೈವ ಬಲದಿಂದ ಸರ್ವರನ್ನು ಜಯಿಸಿ ಮುಂದೆ ರಾಜನಾಗಲಾರನೇನು ಕಿರೀಟಿ? ಲಕ್ಷ್ಮೀಕಾಂತನೇ, ಸುಭದ್ರಾಕಾಂತನೇ, ಪಂಥದಿಂದ ಕರ್ಣನ ತಲೆ ಹೆಣ್ಣು ಗಗನ ಅಂತರಕ್ಕೆ ಹಾರಿಸದಿದ್ದೊಡೆ ಹಾರಿಸದಿದ್ದೊಡ ನಾನು ಕುಂತಿಯ ಗರ್ಭದಲ್ಲಿ ಹುಟ್ಟಿ ಸಾರ್ಥಕವೇನು ನಾರಾಯಣ, ಅಧಿಕ ಬಲ ದುರಿನ ಸೌವ್ಯ ಚಾಚಿ ಆಗಲ್ಲ. ಅದು ಹೇಗೆ ಪರಮಾತ್ಮ? ಧಾವನಾದರೇನು? ಲೋಕದಲ್ಲಿ ತಾನು ಜಯಿಸುವ ಶಕ್ತಿ ಇದ್ದ ಕಾಲಕ್ಕೂ ಮುಂಚಿತವಾಗಿಯೇ ತನ್ನ ಶಕ್ತಿಯನ್ನು ವ್ಯಕ್ತಪಡಿಸಿಕೊಳ್ಳಬಾರದು. ಫಲ್ಗುಣ, ಸುಭದ್ರಿಯ ರಮಣ, ಜಲಜಾಕ್ಷನೇ, ಕಲಿಪಾರ್ಥನೆ, ಕಲಗದ ಕರ್ಣನ ಗೆಲ್ಲುವನೆಂದು ಮೊದಲೇ ಶಪಥವನ್ನು ಮಾಡಿ ಈ ನಾಲಿಗೆಯಿಂದ ನುಡಿದಿರುವನ. ನುಡಿದ ನುಡಿಯು ಶಟೆಯಾದರೆ, ನುಡಿದ ನುಡಿ ಮಾತ್ರ ಶಟೆಯಾದರೆ ದೇಹವನ್ನು ಅಗ್ನಿಯೊಳಗೆ ಕೆಡಕದೆ ಬಿಡಬಲ್ಲನೇನು ಕಡಲ ಜನ ಕೇಳನ್ನ ವಚನ. ಅರ್ಥ ಮತ್ತು ಹೇಳುವನು ಕೇಳು. ಪರಮಾತ್ಮ ವಿಸ್ತಾರವಾಗಿ ಹೇಳು. ಅರ್ಥ ಮತ್ತು ಹೇಳುವನು ಕೇಳು. ಪರಮಾತ್ಮ ವಿಸ್ತಾರವಾಗಿ ಹೇಳು. ನಿನ್ನ ಪೌರುಷವನ್ನು ನೀವಗಳ ಬೇಡ, ಕರ್ಣಕುಲಾಯೇ ನಾನು ಅನ್ನ ಬೇಡ, ಜಾತಿ ಮತವನ್ನು ನೀಯಣಸಬೇಡ, ಕರ್ಣಕುಲಾಯೇ ನಾನು ಅನ್ನ ಬೇಡ, ಜಾತಿ ಮತವನ್ನು ನೀಯಣಸಬೇಡ. ಅರ್ಜುನ, ಜನಾರ್ದನ, ನಿನ್ನ ಪೌರುಷವನ ನೀವಗಳ ಬೇಡ, ಕರ್ಣಕುಲಾಯೇ ನಾನು ಅನ್ನ ಬೇಡ, ಜಾತಿ ಮತವನ್ನು ನೀಯಣಸಬೇಡ, ಕರ್ಣಕುಲಾಯೇ ನಾನು ಅನ್ನ ಬೇಡ, ಜಾತಿ ಮತವನ್ನು ನೀಯಣಸಬೇಡ. ನಿನ್ನ ಪೌರುಷವನ ನೀವಗಳ ಬೇಡ. ಚೆನ್ನಾಗಿ ಕೇಳು. ವಿಸ್ತಾರವಾಗಿ ಹೇಳು. ಸರ್ವವ ಜಾತಿಯು ಜನ ಸಾಯುತ್ತಿಹದು, ಸಾಯುವ ಗುಣವದು ದೇಶವದಾವದು. ಸರ್ವವ ಜಾತಿಯು ಜನ ಸಾಯುತ್ತಿಹದು, ಸಾಯದ ಗುಣವದು ದೇಶವದಾವದು. ಸತ್ಯ ಧರ್ಮದೇ ನಿತ್ಯ ಪ್ರೇಮದೇ ಕಲೆ ವಿಸ್ತಾರವಾಗಿ ಹೇಳು. ಸತ್ಯ ಧರ್ಮದೇ ನಿತ್ಯ ನೇಮದೇ ನಡೆವಂತ ನಿಜ ಪುರುಷನು ಪ್ರೀತಿಯನ್ನು ಕಾಪಾಡದನು. ನಡೆವಂತ ನಿಜ ಪುರುಷನು ಪ್ರೀತಿಯನ್ನು ಕಾಪಾಡದನು. ನಿನ್ನ ಪೌರುಷವನ ನೀವಗಳ ಬೇಡ, ಕರ್ಣಕುಲಾಯೇ ನಾನು ಅನ್ನ ಬೇಡ, ಜಾತಿ ಮತವನ್ನು ನೀಯಣಸಬೇಡ, ಕರ್ಣಕುಲಾಯೇ ನಾನು ಅನ್ನ ಬೇಡ, ಜಾತಿ ಮತವನ್ನು ನೀಯಣಸಬೇಡ. ನಿನ್ನ ಪೌರುಷವನ ನೀವಗಳ ಬೇಡ. ಫಲ ಫಲ ಕಲಿಪಾರ್ಥನೆ, ಜಗತ್ಕರ್ತನೇ, ಕರ್ಣನಂ ಗೆಲ್ಲ
ಗೆಲ್ಲುವೆನೆಂದು ಛಲದಿಂದ ಮಾಡಿದ ನಿನ್ನ ಪ್ರತಿಜ್ಞೆಯನ್ನು ಶಠ ಮಾಡದೆ ನಡೆಸಿಕೊಡುವೆನು. ಇಲ್ಲದಿದ್ದರೆ ಎನ್ನ ತಲೆಗೆ ಕುಂದು ಬಂದಿತು. ಮಾಡುವುದಿನ್ನೇನಿದೆ ಫಲ್ಗುಣನೇ ನಾರಾಯಣನೇ. ಸಮಸಪ್ತಕರು ಕಾಳಗವ ಮುಗಿಸಿ ತಮ್ಮ ತಮ್ಮ ನೆಲೆಯಂಗಳಿಗೆ ಹೋದರು. ತಕ್ಷಣ ರಥದ ವಾದಿಯಂ ಹಿಡಿದು ನಮ್ಮ ಶಿವರಕ್ಕೆ ರಥವನ್ನು ಬಿಡುವೆನು. ಫಲ್ಗುಣ ಹೋಗನ್ನಡಿಯೋ ಈ ಕ್ಷಣ. ನಿಶ್ಚಿಂತನಾದ ಲಕ್ಷ್ಮೀಕಾಂತನೇ, ಸುಭದ್ರಾಕಾಂತನೇ, ಮನ್ಮನೋ ಸಂತಕ್ಕೆ ಸಮಸಪ್ತಕರನ್ನು ಜಯಿಸಿದ ನಮ್ಮ ಸಂತೋಷವು ಉತ್ಪತ್ತಿ ಉದಯವಾಗದಂತಿರಲು ಕಾರಣವೇನು? ಅದು ನನಗೆ ತಿಳಿಯದು ಫಲ್ಗುಣ. ಅಯ್ಯೋ, ಚಿಂತಸ್ಪಾತ ಮಾತ ದುರ್ಲಕ್ಷಣಾಂಗಗಳ ತೋರುವುದಕ್ಕೆ ಎನ್ನ ಮನಸ್ಸಿಗೆ ಇಂಥ ಸಂಶಯವೇನು? ನಾರಾಯಣ, ಅರ್ಜುನ, ನಿಷ್ಕಾರಣವಾಗಿ ನೇತ್ರಾಂಗಗಳು ತನ್ನಟ್ಟಕ್ಕೆ ತಾನೇ ನಿರ್ಗರಿಯುತ್ತಿರುವವು. ಕಂಠದಲ್ಲಿ ಗದ್ಗದ ಸ್ವರದಿಂದ ಮಾತುಗಳು ಸಿಲುಕಿ ಹೊರಬೀಳಲಿಲ್ಲವು. ಇದು ಅಲ್ಲದೆ ಜಠರದ ಶೋಕಾಗ್ನೆಯೋ ಉಕ್ಕೇರಿ ಪ್ರಜ್ವಲಿಸುತ್ತಿರುವುದು. ಎನ್ನ ಮನಸ್ಸು ಬಹಳ ಕಳವಳಗೊಳ್ಳುತ್ತಿರುವುದು. ದಶಕ್ಕೆ ನೋಟಲ ಕತ್ತಲ ಮಚಕಿದಂತಾಗುವುದು. ಧೈರ್ಯವು ಕಡಿಮೆಯಾಗುವುದು. ಅಸುರಾರಿಯೇ, ಬೆಸಸನಿಗೆ ಬಳಲಿಸಬೇಡ, ಇದೇನು ಆಶ್ಚರ್ಯೇ? ಎಲ್ಲ ಸಾರಥಿ ದೇವಾ, ಎಲ್ಲ ಸೋದರ ಅಳೆಯನಾದ ಅಭಿಮಾನ್ಯವು ಚಕ್ರಬಿಂಬದ ಕೋಟೆಗಳು ಮರಣವಾದ ಸಂಗತಿಯನ್ನು ಇವನಿಗೆ ಹೇಳಬಾರದು. ಜಾಗೃತಿ ಪರಮಾಯಕಾರ ಹೇಳಿದ ಕ್ಷಣಕ್ಕೆ ಎನ್ನ ಮೇಲೆ ಕೋಪೋದ್ಭರಿತನಾಗುವನು. ಹೌದು ದೇವಾ. ಏನು ತಿಳಿಯದವನಂತೆ ಇವನ ಕಳವಳಿಕೆಗೆ ತಕ್ಕ ಉಪಶಾಂತಿಯನ್ನು ಪೇಳುವೆನು. ಎಲ್ಲ ಶಸ್ತ್ರ ಭಗ್ನರಾದ ಸಮಸಪ್ತಕರೊಡನೆ ಕಾದಾಡಿ ಯುದ್ಧದ ಆಯಾಸದಿಂದ ಹೀಗಾಗಿರಬಹುದು. ನಿನಗೆ ತಿಳಿಯದ ಕಾರ್ಯದಾವದಿರುವುದು ನಾರಾಯಣ. ಸುಲಕ್ಷಣಗಳು ನಮಗೆ ಪ್ರಾಪ್ತವಾದ ಬಳಿಕ ದುರ್ಲಕ್ಷಣಗಳು ಎಂದಿಗೂ ತೋಚದು ಪಾರ್ಥ. ದುರದೋಳತಿ ಸಮರ್ಥ. ಅಂಬುಜಾಕ್ಷನಾದ ಸಾಂಬಸಕನೇ, ಮಧ್ಯ ಪಾಂಡವನೇ, ಯುದ್ಧದ ಆಯಾಸದಿಂದ ಹೇಗಾಗಿರಬಹುದೆಂಬ ನನ್ನ ನಡು ಮಾತ್ರ ನಾನೆಂದಗ ನಂಬಲಾರನ. ಅದು ಯಾತಕ್ಕೆ ನಂಬಲಾರೆ ಪಾರ್ಥ? ಅದು ಯಾತಕ್ಕೆಂದರೆ ಹಿಂದಕ್ಕೆ ಇಂದ್ರ ಕೇಲಾದ್ರಿಯ ಚಂದ್ರಧರ ನಡನ ಬಂದರ ತರಮಾದ ಕಾಳಗವನ್ನು ಮಾಡಿದನು. ಇಂದ್ರನ ಪುರಕ್ಕೆ ದಾಳಿಯನ್ನಿಟ್ಟ ಮದಾಂಧರಾದ ಕಾಲಕಯ ನಿವಾತ ಕವಚ ಕದಂಬ ರಾಕ್ಷಸರಂ ಕಲ್ಲಿದನ. ಸುರಾಸುರರ ತಲೆ ದೋಗುವಂತೆ ದ್ರುಪದನ ನಿರ್ಮಿಸಿದ ಚಂದ್ರವನ್ನು ವೇದಿಸಿ ಸರಿತರಗಳ ಮುಕಟವು ಈ ಭೂಮಂಡಲಕ್ಕೆ ಭಾಗುವಂತೆ ಮಾಡಿದನ. ನಾರಾಯಣ, ಅರ್ಜುನ, ಕೂರ್ಮಂಡಲೇಶ ನಂಬಿ ಚಂಡಿಯಂ ಕಟ್ಟಿ ಕಂಡು ಹೋಗುವ ಭುಜಬಲ ದಂಡಕೋ ದಂಡ ಪಾಂಡಿತ್ಯನಾದ ಚಿತ್ರಸೇನ ನಂಬ ಗಂಧರ್ವನಂ ಜಯಿಸಿದನ. ನಾರಾಯಣ, ಅರ್ಜುನ, ರೋಚ ಭೀಷಣನಾಥ ಕಲಿ ಭೀಷ್ಮನಂ ಕದನದಲ್ಲಿ ಕಾದಾಡಿ ಗೆಲ್ಲಿದನ. ತತ್ಕಾಲದೊಳು ಉದ್ಭವಿಸದ ಯುದ್ಧದ ಆಯಾಸವು ಹಿಂದೇತಕ್ಕೆ ಉದ್ಭವಿಸುತ್ತದೆ ಮಧುಸೂದನನೇ. ಇದರ ಮರ್ಮವನ್ನು ಹೇಳು ಬೇಗನೆ. ನಾರಾಯಣ, ಇದೇ ನೋಡು ವಿಜಯ, ಈ ಕೊಳದ ಸೌಂದರ್ಯ. ಕಲಲು ನಾವು ತಾನವಗೈದರೆ, ಕಲಲು ನಾವು ತಾನವಗೈದರೆ ಪರಿಹರವೋ ನಮ್ಮ ಮನವೆದೆಯ. ಅರ್ಜುನ, ಜನಾರ್ದನ, ಪರಿಹರವೋ ನಮ್ಮ ಮನವೆದೆಯ, ಪರಿಹರವೋ ನಮ್ಮ ಮನವೆದೆಯ. ನೋಡು ವಿಜಯ, ಒಳದ ಸೌಂದರ್ಯ. ಅರ್ಜುನ, ಚೆನ್ನಾಗಿ ಕೇಳು.